ಹಾಯ್ ಗಾಯ್ಸ್, ವೆಲ್ಕಮ್ ಟು ರಘು ಕನ್ನಡಿಗ. ಗೈಸ್, ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ, ಇಲ್ಲಿ ಯಾವ ರೋಡು ಇದು? ಲಾಲ್ಬಾಗ್ ಫೋರ್ಟ್ ರೋಡು, ದೊಡ್ಡಮಾವಳಿ ರೋಡು. ಏನಕ್ಕೆ ಅಂತ ಕೇಳ್ತೀರಾ? ಬೆಳಗ್ಗೆ ನಾನು ಗಾಡಿ ತೊಗೊಂಡು ಆರಾಮಾಗಿ ಡ್ಯೂಟಿ ಮಾಡೋಣ ಅಂತ ಡ್ಯೂಟಿಗೆ ಹೋದೆ. ಒಂದು ಡ್ಯೂಟಿ ಮಾಡಿದೆ, ಸ್ವಲ್ಪ ಜರ್ಕ್ ಹೊಡಿತು ಗಾಡಿ. ಏನಾಗಲ್ಲ, ದಬಾಯಿಸೋಣ ಅನ್ಕೊಂಡು ದಬಾಯಿಸಿದೆ. ಮತ್ತೆ ಎರಡನೇ ಬಾಡಿಗೆ ಡ್ಯೂಟಿ ಬೀಳ್ತು. ಅಲ್ಲೇ ಲೋಕಲ್ ದೇವಗೌಡ ಪೆಟ್ರೋಲ್ ಬಂಕ್ ಹತ್ರ. ಅಲ್ಲಿ ಹೋಯ್ತಿದ್ದಂಗೆ ಅಣ್ಣ ಬಂದು ಗಾಡಿ ಯಾಕೋ ಸ್ಲೋನೇ ಆಗೋಯ್ತು. ಏನಕ್ಕೆ ಅಂತ ಕೇಳಿದ್ರೆ, ನಮ್ಮ ಅಣ್ಣ ಬಂದ. ಈ ದೊಡ್ಡಣ್ಣ ಬಂದ್ಬಿಟ್ಟು ಕಾಲು ಎತ್ಕೊಂಡಿದ್ದೆ ಗಾಡಿ ಅಂದ್ಬಿಟ್ಟು ಏನೇನ ಬಿಚ್ಚಾಕ್ಬಿಟ್ಟು ಅದ್ರ ಹೃದಯನೇ ಎತ್ಕೊಂಡ್ಬಂದ್ಬಿಟ್ಟು ನನ್ನ ಗಾಡಿ ಹೃದಯನೇ ಎತ್ಕೊಂಡ್ಬಂದ್ಬಿಟ್ಟು ಇಲ್ಲಿಗೆ. ಅದು ಎಲ್ಲಿಗೆ ಬಂದಿದ್ದೀವಿ ಈಗ? ಆಲ್ಫಾ ಡೀಸೆಲ್ಗೆ ಪಂಪ್ ಸರ್ವಿಸ್ ಬಂದೈತೆ. ಇವನೊಂದು ವಾರ ಹಿಂದೆನೇ ಹೇಳಿದ ರೆಡಿ ಮಾಡಬೇಕು ಅಂತ. ನಾನು ಏನಾಗಲ್ಲ, ನಡೀತಿದ್ದೆ ಬಿಡು ಅಂದ್ಕೊಂಡು ಹೊಡಿತಾ ಇದೆ. ನೋಡಿದ್ರೆ ಹೃದಯನೇ ಹೋಗ್ಬಿಟ್ಟೈತೆ ಅಂತೆ ನನ್ನ ಗಾಡಿದು. ಹೃದಯ ಹೋಗೈತೆನಾ? ಅದನ್ನು ಸರಿ ಮಾಡಬೇಕಂತೆ, ಹಾಲ್ಟ್ನ ನನ್ನ ಗಾಡಿದು. ನೋಡೋಣ. ಬೆಳಗ್ಗೆ ನಾನು ಎಡದ ಮಗಳಿಗೆ ಎದ್ದಿದ್ದೆ ಇವತ್ತು. ಇವನು ಏನು ತ್ರಿಪುರ ಸುಂದರಂಗ ಫೋಟೋ ಡಿಲೀಟ್ ಮಾಡಬೇಕಂತ ಇವನಿಗೆ. ಗಾಯ್ಸ್, ಇದೆ ಆಲ್ಫಾ ಡೀಸೆಲ್ ಪಂಪ್ ಅಂತ. ಇಲ್ಲಿ ಬಂದಿದ್ದೀನಿ. ಅವರೆಲ್ಲ ನಮಾಜ್ ಹೋಗಿರ್ತಾರೆ, ಇನ್ನೂ ಬಂದಿಲ್ಲ. ಬಂದೆ ಅರ್ಧ ಮುಕ್ಕಾಲು ಗಂಟೆ ಆಯಿತು ಗಾಯ್ಸ್. ಕಾಯ್ತಾನೆ ಇದ್ದೀನಿ, ಇನ್ನೂ ಬಂದಿಲ್ಲ. ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ನನ್ನ ಗಾಡಿ ನಮ್ಮ ಮನೆ ಹತ್ರ ನಿಲ್ಸಿದ್ದೀನಿ. ಇವತ್ತೊಂದು ಕತೆ ಮುಗೀತು. ನಮಗೆ ಎಷ್ಟಾಗುತ್ತೆ ಏನು ಅಂತ ಗೊತ್ತಿಲ್ಲ ಗಾಯ್ಸ್. ನೋಡೋಣ, ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಎಷ್ಟಾಗುತ್ತೆ ಅಂತ. ಗಾಯ್ಸ್, ಇದು ಆಲ್ಫಾ ಡೀಸೆಲ್ಲು. ಎನಿವನ್ ಪಂಪು, ಬಸ್ ಪಂಪ್ದು ಯಾವುದೇ ಇದ್ರೂ ಸರಿ, ಡೀಸೆಲ್ ಗಾಡಿ ಓನ್ಲಿ ಯಾವುದೇ ಇದ್ರೂ ಮಾಡ್ತಾರೆ ಇವರು. ಮಾವಳಿ ರೋಡು ನೋಡಿ, ಲಾಲ್ಬಾಗ್ ಫೋರ್ಟ್ ರೋಡು, ದೊಡ್ಡ ಮಾವಳಿ ರೋಡು. ಗಾಯ್ಸ್, ಬನ್ನಿ, ಒಳಗಡೆ ಇದ್ದಾರೆ. ಯಾವ ರೀತಿ ರಿಪೇರಿ ಮಾಡ್ತಾರೆ, ಯಾವ ರೀತಿ ರೆಡಿ ಮಾಡ್ತಾರೆ, ಇದನ್ನು ನೋಡೋಣ ಬನ್ನಿ. ಗೈಸ್, ಮಿಷಿನ್ಗಳು ನೋಡಿ. ಎನಿವಲ್ ಡೀಸೆಲ್ ಪಂಪು, ನಾಜಲ್ಗಳು, ಬಸ್ತಿರ್ಬೋದು, ಲಾರಿದಿರ್ಬೋದು. ಗೈಸ್, ಬನ್ನಿ, ಬಿಚ್ಚಿದ್ರೆ ನೋಡೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಸೈಯದ್ ಯಾಸೀನ್. ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ? ಹೌದಾ? ಬರೀ ಪಂಪು ನಾಜಲ್ದೆ ಅದ್ರದ್ದೇನಾ? ಬರೀ ಪಂಪು ನಾಜಲ್. ಹೌದಾ? ಯಾವ್ಯಾವ ಗಾಡಿದು ಮಾಡ್ತೀರಾ? ಯಾವ್ಯಾವ ಗಾಡಿದು ಮಾಡ್ತೀರಾ? ಅಪ್ಪೆ ಆಟೋಯಿಂದ ಹಿಡ್ದು BMW, ಬೆಂಡ್ಸು, ಕ್ರಷರು, ಕ್ರೈನು, ಲೈಲ್ಯಾಂಡ್ ಬಸ್ಸು, ಲಾರಿ ಎಲ್ಲ ಮಾಡ್ತೀವಿ. ಪಂಪು ನಾಜಲ್ದು. ಪಂಪು ನಾಜಲ್ ಅಂಗಡಿ ಇದೆ. ಎಲ್ಲಿ? ಮೇಲ್ಗಡೆ. ಇದ್ರ ಮೇಲೇನಾ? ಪಕ್ಕದ ಪಕ್ಕದ ಬಿಲ್ಡಿಂಗಾ? ಓಕೆ. ಇದು ಅಂದರೆ ಪ್ರತಿಯೊಂದು ಗಾಡಿಗಳದ್ದು ನೀವು ಡೀಸೆಲ್ನಿಂದ ಹಿಡಿದು ಎಲ್ಲ ಗಾಡಿನ ಮಾಡ್ಕೊಡ್ತೀರಾ? ಅಂದರೆ ಇದು ನಿಮ್ಗೆ ಅಂದರೆ ಯಾವ ಥರ ಹೋಲ್ಸೇಲಲ್ಲಿ ಏನು ಮಾಡ್ಕೊಡ್ತೀರಾ? ಪ್ರತಿಯೊಬ್ಬರಿಗೂ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀರಾ? ಪಂಪು ನಾಜಲ್ ಪ್ರತಿಯೊಂದು ವ್ಯಾರಂಟಿ ಏನಾರು ಕೊಡ್ತೀರಾ? ಇದು ಆದಮೇಲೆ ಇದನ್ನು ರೆಡಿ ಮಾಡಿದ್ಮೇಲೆ ಇದು ಮಾತ್ರನಾ, ಅಥವಾ ನೀವು ಆರ್ ಡಿ ಕಾರ್ದೆಲ್ಲ ಹೇಳಿದ್ರಲ್ಲ ಅದಕ್ಕೂ? ಅದು ಎಲೆಕ್ಟ್ರಿಕ್ ಐಟಮ್ ಕಂಪ್ನಿಗೆ, ನಮ್ಮದು ಕಂಪ್ನಿಯಿಂದಾನೇ ನಮಗೆ ವಾರಂಟಿ ಬರಲ್ಲ. ಯಾವುದಕ್ಕೆ ಬರುತ್ತೆ ನಾವು ಅದಕ್ಕೆ ಮಾತ್ರ ನಾವು ಕೊಡ್ತೀವಿ. ಪ್ಯಾಸೆಂಜರ್ಗಳು, ಆಟೋ, ಅಪ್ಪೆ ಆಟೋ, ಹೌದು, ಟಾಟಾ ಎಸ್, ಓಕೆ, ಬಡ ದೋಸ್ತು, ಎಲ್ಲ ಗಾಡಿನೂ ಇದೆ ಒಟ್ಟಿಗೆ. ಗಾಡಿಯಿಂದ ಇದು ಕಾರು, ಕ್ರೆಷರು ಎಲ್ಲ ಮಾಡ್ತೀವಿ. ಸರ್, ಈಗ ಸರ್, ಈಗ ಇದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈಗ ನನ್ನ ಕಡೆಯಿಂದ ರಘು ಕನ್ನಡಿಗ ಅಂತ ಏನಾರು ಹೇಳ್ಕೊಂಡು ಬಂದರೆ ಆಲ್ಫಾ ಮೋಟರ್ಸು ಡಿಸ್ಕೌಂಟ್ ಏನಾರು ಕೊಡ್ತೀರಾ? ಎಷ್ಟು % ಡಿಸ್ಕೌಂಟ್ ಕೊಡ್ತೀರಾ? 15% ಡಿಸ್ಕೌಂಟ್. ಪಕ್ಕಾನಾ? 15%. ನಾನು ಅಲ್ಲೇ ಈಗ ಯೂಟ್ಯೂಬ್ನ ಅಪ್ಲೋಡ್ ಮಾಡೋಕೆ ಓಪನಾಗಿ ಹೇಳ್ತಾ ಇದ್ದೀನಿ ನಾನು. ಈಗ ಇದರಲ್ಲೇ ಗೈಸ್, ಇದರಲ್ಲಿ ಈಗ ಇವ್ರು ಹೇಳ್ತಾ ಇದ್ದಾರೆ, ನನ್ನ ಹೆಸರು ಮಾಡ್ಕೊಂಡು ನನ್ನ ಯೂಟ್ಯೂಬ್ ಹೆಸರು ತಂದು ಹೇಳಿದ್ರೆ ಪಂಪು ನಾಜಲ್ ಯಾವುದಾದ್ರೂ ಸರಿ, ಯಾವುದೇ ಗಾಡಿ ಇರೋದು ನನ್ನ ಯೂಟ್ಯೂಬಿಂದ ಬಂದರೆ 15% ಡಿಸ್ಕೌಂಟ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ ಸರ್? ಸರಿ, ಪಕ್ಕಾ. ಇದು ಬಂದು ಲೈನ್ ಪಂಪ್ ಇದು ಬನ್ನಿ. ಓಕೆ. ಇದು ಬಂದು 407 ಪಂಪ್ ಇದು 407. ಓಕೆ. ಇದು ರೂಮ್ ಬಂದು ಇದರಲ್ಲಿ BS3 ಇಂದ BS4 ಇಂದ ಕೆಲಸ ಮಾಡೋದು. ಒಳಗಡೆ ಬಂದು BS6. BS6 ಲೇಟೆಸ್ಟ್. ಓಕೆ. ಇದು ಅದು ಈ ಮಿಷನ್ ಬರೀ ಪಂಪ್ ಟೆಸ್ಟ್ ಮಾಡೋದು. ಬನ್ನಿ. ಓಕೆ, ಬನ್ನಿ ಗೈಸ್, ಬನ್ನಿ ನೋಡೋಣ. ಇದು ಲೇಟೆಸ್ಟ್. ಇದು BS6 ಗೈಸ್ ನೋಡಿ. BS6 ಪಂಪ್ ಇದು ರೆಡಿ ಮಾಡೋದು ಅಂತ.
ಎಲ್ಲ ಕಂಪ್ಯೂಟರ್ ಸಿಸ್ಟಮ್ ಉಂಟಿದೆ. ರನ್ನಿಂಗ್ ಮಾಡಿಸಿ ತೋರಿಸಲ್ಲ ಯಾರಾದರೂ? ತೋರಿಸಿ ನೋಡೋಣ. ಓಕೆ ಗೈಸ್ ನೋಡಿ, ಎಲ್ಲ ಇಲ್ಲಿ ಬಂದರು ಓಪನ್ ಮಾಡಿಕೊಡ್ತಾರೆ. ನೋ ಪ್ರಾಬ್ಲಮ್, ನಿಂತ್ಕೊಂಬ. BS4 ಇರ್ಬೋದು, BS3, BS6 ಸೂಪರ್ ಆಗಿದೆ ನೋಡಿ ಮಿಷಿನು. ಅವ್ರು ಟ್ರಯಲ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ ನೋಡೋಣ. ಈಗ ಸರ್ ಸಾಮಾನ್ಯವಾಗಿ ಈಗ ಬಜೆಟ್ ಕಡಿಮೆ ಇರುತ್ತೆ ಡ್ರೈವರ್ ಹತ್ರ. ಎಷ್ಟೆಷ್ಟು ಆಗುತ್ತೋ, ಈಗ ಮೆಕ್ಯಾನಿಕ್ ಹೇಳ್ತಾರೆ 3,500 4,000 ರೂಪಾಯಿ ಗಂಟೆ ಆಗುತ್ತೆ ಪಂಪು ನಜರೆಲ್ಲ ಕ್ಲೀನ್ ಮಾಡಬೇಕು ಅಂದರೆ. ಬೇರೆ ಕಡೆ ಅಡ್ರೆಸ್ ಹೇಳ್ತಾರೆ, ಬೇರೆ ಕಡೆ ಹೋಗಿ ಸರ್ ಅಲ್ಲಿ ಬೇಡ ಇಲ್ಲಿ ಬೇಡ ಅಂತ. ಈಗ ನಿಮ್ಮ ಹತ್ರ ಬಂದಾಗ ಎಷ್ಟು ಇದರಲ್ಲಾಗುತ್ತೆ ಅಂತ ಸರ್? ಇದು ಪಾರ್ಟ್ಸ್ದು ಬಂದು ಡೈಲಿ ಹೆಚ್ಚು ಕಡಿಮೆ ಆಗ್ತಾ ಇದೆ. ಪಾರ್ಟ್ಸ್ ಬಂದು ನೋಡಿ, ಎಲಿಮೆಂಟ್ ಇದು. ಓಕೆ, ಇದು ಮತ್ತೆ ಡೆಲಿವರಿ ವಾಲ್ ಇದು. ಓಕೆ, ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಹಾಂ, ಸುಮಾರು ಜನ ಹತ್ರ ಕಾಸು ಇರಲ್ಲ. ಹೌದು, ನಮ್ಮ ಹತ್ರ ಏನಾದರೂ ಸೆಕೆಂಡ್ ಹ್ಯಾಂಡಲ್ಲಿ ಸ್ವಲ್ಪ ಇರ್ತದೆ ಅದು. ಹಾಂ, ಆ ಥರ ಐಟಮು ನಾವು ಹಾಕ್ಕೊಡ್ತೀವಿ. ಕಾಸಿಲ್ಲ, ಏನೋ ಒಂದು ಅಡ್ಜಸ್ಟ್ ಮಾಡಿಕೊಡಿ, ಸಣ್ಣ ಪುಟ್ಟ. ಓಪನ್ ಆಗಿ ಡ್ರೈವರ್ಗಳು ಹೇಳ್ಕೊಂಡ್ರೆ ನಿಮ್ಮ ಹತ್ರ ಕಷ್ಟ ಬಂದರೆ ಸರ್ ಒಂದು ಸ್ವಲ್ಪ ಕಡಿಮೆ ಇದೆ ಅಮೌಂಟ್ ಅಡ್ಜಸ್ಟ್ ಮಾಡಿಕೊಡಿ ಅಂದರೆ ಮಾಡ್ಕೊಡ್ತೀವಿ, ರೆಡಿ ಮಾಡಿಕೊಡ್ತೀವಿ. ಆ ಥರ ಏನಿಲ್ಲ ಸರ್, ಯಾಕಂದರೆ ಕೆಲವ್ರ ಹತ್ರ ಕಾಸು ದುಡ್ಡು ಇರಲ್ಲ. ಹೌದು, ಅವ್ರು ಹೇಳ್ತಾರೆ ಸರ್ ಒಂದು ವರ್ಷ ಮಾಡಿಕೊಡಿ, ಆಮೇಲೆ ನಾನು ಮಾಡಿಸ್ಕೊತೀನಿ ಇಂಜಿನ್ ಮಾಡೋವಾಗ. ಹೌದು, ಆ ಥರ ಏನು ಸಣ್ಣ ಪುಟ್ಟ ಇದ್ದರೆ ನಾವು ಮಾಡಿಕೊಡ್ತೀವಿ ಸರ್. ಆ ಥರ. ಓಕೆ ಸರ್, ನಾನು ಇನ್ಮೇಲೆ ಹೇಳ್ತಾ ಇದ್ದೀನಿ, ನಿಮ್ಮ ಅಂಗಡಿ ಅಡ್ರೆಸ್ ಹೇಳ್ತೀನಿ, ಅಪ್ಲೋಡ್ ಮಾಡ್ತೀನಿ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಸರ್. ಗೈಸ್, ಯಾರೇ ಇದ್ರೂ ಸರಿ, ದುಡ್ಡು ಇಲ್ಲ ಅಂದರೂ ಸರಿ, ದುಡ್ಡು ಕಡಿಮೆ ಇದ್ರೂ ಸರಿ, ಬಂದು ಇವ್ರ ಹತ್ರ ಬಂದು ರಿಕ್ವೆಸ್ಟ್ ಮಾಡಿಕೊಡ್ರಿ. ಆಮೇಲೆ ವಿಸಿಟ್ ಮಾಡಿ, ಫಸ್ಟ್ ವಿಸಿಟ್ ಮಾಡಿ. ಏನಿದ್ರು ಅವ್ರ ಹತ್ರ ಹೇಳ್ಕೊಡ್ರಿ. ಅಮೌಂಟ್ ಬಗ್ಗೆ ಕಡಿಮೆ ಇದ್ದಾಗ ಅವ್ರು ಮಾಡೋಕ್ಕಾಗಲ್ಲ ಅಂತ ಹೇಳಲ್ಲ, ಮಾಡಿಕೊಟ್ಟೇ ಕೊಡ್ತಾರೆ. ಒಂದು ಮಾಡಿಕೊಡ್ತೀವಿ. ಒಟ್ಟಿನಲ್ಲಿ ಗಾಡಿ ಓಡಬೇಕು ಒಟ್ಟಿನಲ್ಲಿ ಹೌದು ಸರ್, ವಿತ್ ವ್ಯಾರಂಟಿನೂ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೂ ಬನ್ನಿ ಗೈಸ್ ನೋಡೋಣ. ಬನ್ನಿ ಗೈಸ್, BS6 ಆನ್ ಮಾಡಿ ತೋರಿಸ್ತಾ ಇದ್ದಾರೆ, ನೋಡೋಣ ಬನ್ನಿ. ಓಕೆ ನೋಡಿ ಗೈಸ್, ಟ್ರಯಲ್ ನೋಡಿ. ध्यान करो, मशीन ध्यान कर लो, ये करो जमाल मशीन वीडियो बंद करो, अपडेट करेंगे, अपडेट मशीन करेंगे. ರನ್ನಿಂಗ್ ಆಗ್ತಾಯಿದೆ ಮಾಡಿ. BS6 ಇದು ನೋಡಿ. ಸರ್ ನಮ್ಮ ಹತ್ರ ಎಲ್ಲ ಸಿಸ್ಟಮೆಟಿಕ್ ಕೆಲಸ ಆಗುತ್ತೆ. ಈ ಥರ ಇಂಜೆಕ್ಟರ್ ಟೆಸ್ಟಿಂಗ್ ಆದಮೇಲೆ ಈ ಥರ ನಮಗೆ ರಿಪೋರ್ಟ್ ಬರುತ್ತೆ. ಓಕೆ, ಈ ಥರ ಒಂದು ರಿಪೋರ್ಟ್ ಬರುತ್ತೆ. ಈಗ ಗೊತ್ತಾಗ್ಬಿಡುತ್ತೆ ಏನು ಪ್ರಾಬ್ಲಮ್ ಇದೆ, ಏನು ಪ್ರಾಬ್ಲಮ್ ಇದೆ ಅಂತ ಇದರಲ್ಲೂ ರಿಪೋರ್ಟಲ್ಲೇ ಎಲ್ಲ ಗೊತ್ತಾಗುತ್ತೆ. ನೋಡಿ, ಈ ಥರ ಫಾಲ್ಟ್ ಇದ್ದರೆ ಇಂಟು ಮಾರ್ಕ್ ಬರುತ್ತೆ, ಕರೆಕ್ಟ್ ಇದ್ದರೆ ಟಿಕ್ ಮಾರ್ಕ್ ಎಸ್ ಅಂತ ಬರುತ್ತೆ. ಈಗ ಹಾಸ್ಪಿಟಲಲ್ಲಿ ಒಬ್ಬ ಮನುಷ್ಯನಿಗೆ ಏನಾಗಿದೆ ಸ್ಕ್ಯಾನಿಂಗ್ ಮಾಡ್ತಕ್ಕ ರಿಪೋರ್ಟ್ ಬರುತ್ತಲ್ಲ, ಅದೇ ಥರ ಇದರಲ್ಲೂ ಬರುತ್ತೆ. ಓಕೆ ಗೈಸ್ ನೋಡಿ, ನೋಡಿ ಗಾಯ್ಸ್, BS6 ಎಷ್ಟು ಇದಾಗಿ ಮಾಡ್ತಾಯಿದ್ದಾರೆ, ಓಪನ್ ಆಗಿ ಮಾಡ್ತಾಯಿದ್ದಾರೆ. ಇಲ್ಲಿ ರಿಪೋರ್ಟ್ ಬರುತ್ತೆ, ತಕ್ಷಣವೇ ರಿಪೋರ್ಟ್ ಬರುತ್ತೆ. ಇದರಲ್ಲಿ ಏನೇನಿದೆ, ಇದರಲ್ಲಿ ಯಾವ್ದು ಕರೆಕ್ಟಾಗಿಲ್ಲ, ಯಾವ್ದು ಕರೆಕ್ಟಾಗಿದೆ ಅಂತ ಎಲ್ಲ ರಿಪೋರ್ಟ್ ಕೊಟ್ಬಿಡ್ತಾರೆ. ಇಲ್ಲ ನಮ್ಮ ಹತ್ರ ಎಲ್ಲ ಐಟಮು ಸಿಗುತ್ತೆ. ನಮ್ಮ ಏನಾದರೂ ಡಿಮಾಂಡ್ ಇದ್ದರೆ ಆ್ಯಂಟಿಕ್ ಪೀಸ್ ಇದ್ರು ನಮಗೆ ಆರ್ಡ್ರ್ ಕೊಟ್ಟು ನಾವು ಅದನ್ನು ಮಾಡ್ತೀವಿ. ಓಕೆ ಗಾಯ್ಸ್. ಸರ್ ನಮಸ್ಕಾರ, ನಿಮ್ಮ ಹೆಸರು ಗೊತ್ತಾಗಿಲ್ಲ? ಜಮಾಲಿನ ಹೆಸರು ನೋಡಿ. ನಾಜಲ್ ವೀಕ್ ಐತೆ ಇದು. ಓಕೆ, ಈ ಥರ ಬರಬಾರ್ದು ನೀರು ಹತ್ರ. ಓಕೆ, ಸ್ಪ್ರೇ ಫಾಸ್ಟಾಗಿ ಬರಬೇಕು. ನೀರು ಹತ್ರ ಬಂದರೆ ನಿಮಗೆ ಬ್ಲ್ಯಾಕ್ ಸ್ಮೋಕು ಹೌದು ತಪ್ಪಿರಲ್ಲ ಗಾಡಿ. ಹೌದು. ಗೈಸ್ ನೋಡಿ,
ಯಾವುದೇ ಒಂದು ಪಂಪ್ ನಾಜಲ್ ಅಲ್ಲ ಇದು? ನಾಜಲ್. ನಾಜಲ್ ಓಕೆ ಬಾಸ್. ಯಾವುದೋ 3 ವೀಲರ್ದು ಇದು ಓಕೆ. GC1000 ಮ್ಯಾಕ್ಸಿಮ್ ಅದು ಓಕೆ. ಇದು ಒಂದು ಇದು ಎಲ್ಲ ಹೋಗಿದ ಐಟಮ್ ವೀಕ್ ಇದೆ ಇದು. ಓಕೆ ಹಾಂ ಎಲ್ಲ ಹಾಕಬೇಕು ಐಟಮ್ ಹಾಕಿ ಎಲ್ಲ ಇದು ಮಾಡಬೇಕು, ಪಕ್ಕ ರೆಡಿ ಮಾಡಬೇಕು ಇದು. ಎಷ್ಟೊತ್ತಾಗ ಸರ್ ಇದು ರೆಡಿ ಮಾಡೋದು? ಒಂದು ಗಾಡಿ ಬಂದರೆ ಪಂಪು ನಾಜಲ ರೆಡಿ ಮಾಡಬೇಕಂದ್ರೆ ಅರ್ಧ ಗಂಟೆ ಬೇಕು. ಹೌದಾ? ಅರ್ಧ ಗಂಟೆ ಇದೆಲ್ಲ ಮಾಡ್ಕೋಬೇಕು. ಓಕೆ ಸರ್. ಗೈಸ್ ಯಾರೇ ಆದರೂ ಸರಿ ಪಂಪು ನಾಜಲ್ ಯಾವುದೇ ಇದ್ರು, ಡೀಸೆಲ್ದು, ಕಾರ್ದು, RD, BMW, ಆಟೋದು, ವ್ಯಾನು ಎಲ್ಲ ಇದ್ರು ಅಂಗಡಿ ಇದು ಅಡ್ರೆಸ್ ಸೆಂಡ್ ಮಾಡ್ತೀನಿ ಗೈಸ್. ಇವ್ರು 3 ಜನ ಯಾರೇ ಇದ್ದರು ರೆಡಿ ಮಾಡಿಕೊಡ್ತಾರೆ. ಬನ್ನಿ ಗೈಸ್. ಪಂಪು ರೆಡಿ ಮಾಡಿದ್ಮೇಲೆ ಎಷ್ಟು ವರ್ಷ ವ್ಯಾರಂಟಿ ಕೊಡ್ತೀರಾ ಇದು? ವಾರಂಟಿ ಇಲ್ಲ, ಮೇಂಟೆನೆನ್ಸ್. ಡೀಸೆಲ್ ಖಾಲಿ ಮಾಡಬಾರ್ದು, ಓಕೆ. ಆರಾಮಾಗಿ ಓಡುತ್ತೆ. ಡೀಸೆಲ್ ಒಂದು ಖಾಲಿ ಮಾಡಬಾರ್ದು ಅಷ್ಟೇ, ಬೇರೆ ಏನಿಲ್ಲ. ಹೌದಾ? ಓಕೆ. ಅದು ಎಷ್ಟು ತಿಂಗಳು ಗ್ಯಾರಂಟಿ? ಗ್ಯಾರಂಟಿ ಡೀಸೆಲ್ ಖಾಲಿ ಅಂದರೆ 1 ವರ್ಷ 2 ವರ್ಷ ಆರಾಮಾಗಿ ಓಡುತ್ತೆ. ಓಕೆ. ಹಾಯ್ ಗೈಸ್, ಈಗ ಪಂಪು ನಾಜಲ್ ಹೋಗ್ಬಿಟ್ಟಿತ್ತು ಅಂದರು. ಸರಿ ಅಂದ್ಬಿಟ್ಟು ಅಲ್ಲಿಂದ ರೆಡಿ ಮಾಡಿಸ್ಕೊಂಡು ಬಂದಿದ್ದೀನಿ. ಅಲ್ಲಿ ವೀಡಿಯೋ ಮಾಡಿದ್ದೀನಿ, ಅಲ್ಲಿದ್ದು ನೋಡಿ ಅಪ್ಲೋಡ್ ಮಾಡ್ತೀನಿ ನಾನು ಯೂಟ್ಯೂಬಲ್ಲಿ. ಗೈಸ್ ನೋಡಿ ತೋರಿಸ್ತೀನಿ ಗೈಸ್. ನೋಡಿ ಗೈಸ್, ಇದರಲ್ಲೇ ಒಳಗಡೆ ಎಲ್ಲ ಹೋಗ್ಬಿಟ್ಟಿತ್ತು. ನಾನು ಅಲ್ಲೇ ಇದ್ದೆ, ಅಲ್ಲಿ ನಿಂತ್ಕೊಂಡೆ ರೆಡಿ ಮಾಡಿಸ್ಕೊಂಡು ಬಂದಿದ್ದೀನಿ. ನೋಡೋಣ ಗೈಸ್, ಈಗ ಫಿಟ್ಟಿಂಗ್ ಮಾಡ್ತಾರೆ, ನೋಡೋಣ.